ಸಣ್ಣ ಕೆಲಸ ಮಾಡ್ಕೊಂಡು ಬಂದಂಥವು ಆ ವ್ಯಕ್ತಿ ಪೊಲೀಸ್ ಧಮಕಿ ಹಾಕಿದ್ರೆ ನಾಳೆ ಜೀವಕ್ಕೆ ಅಪಾಯ ಐತಂದ್ರೆ ಪಾಪ ಅದು ಯಾಕೆ ಸತ್ಯನ ಹೇಳಲಿಕ್ಕೆ ಹೋಗ್ತದೆ ರೀ ಏನೋ ಹೇಳಿದ್ದಿಲ್ಲ ಸುಳ್ಳ್ರಿ ಅಂತೇಳಿ ಬಿಡ್ತದೆ ಮೊನ್ನೆ ಆಗಿದ್ದು ಅದೇನು ಅನ್ನೋಂಥ ಸಂಶಯ ಸುಡ್ಲಿಕ್ಕತ್ತದ. ಹೀಗಾಗಿ SIT ತನಿಖೆ ಬಗ್ಗೆ ಇವತ್ತು ಸಹಜವಾಗಿ ಎಲ್ಲರಲ್ಲೂ ಸಂಶಯದ ಮಾತುಗಳು ಬರ್ತಾಯಿದ್ದಾವೆ. ಇದೇನಪ್ಪ ಇದು ಏನು ಮಾಡ್ತದೆ, ಇದು ಹಿಡಿತಾರೆ ನೀವು ಸತ್ಯ ಹೊರಗೆ ಹಾಕ್ತಾರೆ. ನಾ ಅಷ್ಟೇನೋ ಆಸೆ ಮೂಡ್ತಾ ಇದ್ದು ಮೋಹಂತಿ ಅವರ ಒಂದು ಡೆವಲಪ್ಮೆಂಟ್ದಿಂದ ಅಥವಾ ಅವರ ಒಂದು ವರ್ತನೆಯಿಂದ ಈ ನಡೆದಂಥ ಒಂದು ತನಿಖೆಗಳಿಂದ ಒಂದಿನ ಸತ್ಯ ಹೊರಗೆ ಬರ್ಬೋದು ಅನ್ನುವಷ್ಟರಲ್ಲಿ ಇಂಥ ಘಟನೆಗಳಿಂದಾಗಿ ಮತ್ತು ತಿಮರೋಡಿ ಮತ್ತು ಮಟ್ಟಣ್ಣವ್ರು ಸತ್ಯ ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ಇವ್ರು ಬಿಹೇವ್ ಮಾಡೋದನ್ನು ನೋಡಿದಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ಒಳಗೆ ಹಾಕಬೇಕು ಅನ್ನೋಂಥ ವಿಚಾರವನ್ನು ನೋಡಿದಾಗ SIT ನಿಜವಾಗಿಯೂ ಸತ್ಯ ಹೊರಗೆ ಆಗ್ತದನ. ಇದರ ಹಿಂದಿದ್ದಂಥ ದೊಡ್ಡ ತಲೆಗಳನ್ನು ದೊಡ್ಡ ಹೆಸರಾಂತರನ್ನು ಹಿಡಿದು ಅವ್ರು ತಪ್ಪು ಮಾಡಿದ್ದನ್ನು ಅವ್ರು ತಪ್ಪು ಮಾಡಿದ್ದು ತಿಳಿಸ್ತದನ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ನೇಮಿಸಿದಂಥ ಈ SIT ಸರಿಯಾಗಿ ಕೆಲಸ ಮಾಡಬೇಕಾಗ್ಯದ, ಜೊತೆಗೆ ಸತ್ಯ ಹೊರಗಾಗಬೇಕಾಗ್ಯದ. ಆ ದಿಶೆಯಲ್ಲೇ ಈ ಸ್ಟ್ಯಾನ್ಲಿ ಮತ್ತು ಇನ್ನೊಬ್ಬರು ನಡೆಕೊಂಡಂಥ ಒಂದು ನಾವು ಮಾತುಕತೆಯನ್ನು ಗಮನಿಸಿದಾಗ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ಅದಪ್ಪ ಇದು ಅನ್ನೋದು ಇವತ್ತು ಸಾಕ್ಷಿ ಸಮೇತ ನಮ್ಮೊಂದು ಸಿಕ್ಕಂಗಾಗ್ಯದ. ಅದೇ ಕಾಲಕ್ಕೆ ನಮ್ಮ ಸರ್ಕಾರ ಸಹಿತ ಇಂಟರ್ವ್ಯೂಗಳನ್ನು ನೋಡಿಕೊಂಡು ಅಲ್ಲಿ ಆದಂಥ ಘಟನೆಗಳನ್ನು ನೋಡಿಕೊಂಡು ಈ ಪೊಲೀಸ್ ಇಲಾಖೆಯಲ್ಲಿ ಸೌಮ್ಯತೆಯಿಂದ ಪ್ರೀತಿಯಿಂದ ಸತ್ಯವನ್ನು ಹೊರಹಾಕಿಸುವಂಥ ಬುದ್ಧಿವಂತರನ್ನು ತಂದು ಹಾಕ್ಲಿಕ್ಕೆ ಸಾಧ್ಯ ಅದನ್ನು. ಯಾಕೆಂದರೆ ಈಗ ರಿಕ್ರೂಟ್ಮೆಂಟ್ ನೋಡಿದ್ರೆ ನಾವು PSI ಯಾವುದೂ ದುಡ್ಡು ತೊಗೊಂಡು ಅಧಿಕಾರಿಗಳನ್ನ ಹಾಕಿದಾಗ PSI ಇರೋದು ಮತ್ತು ಅಧಿಕಾರಿಗಳು ಮಾಡಿದಾಗ ಮತ್ತು ದುಡ್ಡು ಕೊಟ್ಟಂಥವ್ರು ಈ ರೀತಿ ಇರೋ ಸ್ವಾಭಾವಿಕ ಅಲ್ವ, ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಆದರೆ ಎಲ್ಲ ಕಡಿಮೆ ಆಗ್ಬೋದಲ್ವ ಅನ್ನುವಂಥ ಒಂದು ಕೆಲವೊಂದು ಪ್ರಶ್ನೆ ಹಾಗೆ ಹುಡ್ತಾ ಇರ್ತಾವೆ. ಅದಕ್ಕೆ ಉತ್ತರಂತ ಇವತ್ತು ಸಿಕ್ಕಿಲ್ಲ, ಇನ್ನಾದ್ರು ಸಿಗ್ತದನ ಹೋಗಲಿ. SITಗೆ ಮಾತ್ರ ಇವತ್ತು ಸಂಶಯದ ಸುಳ್ಳು ಹೇಳಿದ್ದೇನು ಸುಳ್ಳಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H16 ನ್ಯೂಸ್ ಆಗ್ತದೆ ಸೀತಾರಾಮ ಸತ್ಯದ ಕೈಗಳಲ್ಲಿ ಒಂದು